ಇವತ್ತು ಚೈನಾದ ಮೇಲೆ ಬಂದು ನಿಂತಿದ್ದೀವಿ. ನಮ್ಗೆ ಕಳಿಸ್ರಪ್ಪ, ನಮ್ಗೆ ಕಳಿಸ್. ಅದ್ರ ಮೇಲೆ ಇಲ್ಲಿಂದ ಕೆಲವು ನಮ್ಮ ಕಾರ್ಪೊರೇಟ್ಗಳು ಇಂಡಿಯಾ ಮೇಡ್ ಅಂತ ಸ್ಟೀಲ್ ಹಾಕಿ ಅವುಗಳು ಇಲ್ಲಿ ಮಾರುವಂಥದ್ದು, ಮತ್ತು ಅಲ್ಲೂ ಏಜೆನ್ಸಿ ಅಲ್ಲೂ ಮತ್ತು ನನಗೆ ಕಮಿಷನ್ ಪಡೆಯುವಂಥ ಕೆಲಸ ಮಾಡೋದರಿಂದಾಗಿ ನಮ್ಮಲ್ಲೇ ಏನಪ್ಪ ಅಂತಂದ್ರೆ ಸೃಜನಾತ್ಮಕವಾದಂಥ ಸೃಷ್ಟಿ ಮಾಡುವಂಥ ಶಕ್ತಿ ಇಲ್ಲದಂದಾಗೆ ನಮಗೆ ಉದ್ಯೋಗವೂ ಇಲ್ಲ, ನಿರುದ್ಯೋಗ ಹೆಚ್ಚಾಗ್ಯದ, ಬಡತನ ಹೆಚ್ಚಾಗ್ತಾ ಹೋಗ್ತದೆ. ಇದಕ್ಕೆಲ್ಲದಕ್ಕೂ ಒಂದು ಫುಲ್ ಪಾಯಿಂಟ್ ಇಡಬೇಕಾಯ್ತಪ್ಪ ಅಂದ್ರೆ ಇಡೀ ನಮ್ಮ ಎಲ್ಲ ಮಕ್ಕಳಿಗೆ, ಶ್ರೀಮಂತರಿರಲಿ ಬಡವರಿರಲಿ ಯಾರೂ ಇರಲಿ, ಎಲ್ಲ ಮಕ್ಕಳಿಗೆ ಅಪ್ ಟು ಹೈಯರ್ ಎಜುಕೇಷನ್ ಫ್ರೀ ಇಡ್ರಿ ಮತ್ತು ಮೆಡಿಸಿನ್ ಫ್ರೀ ಇಡ್ರಿ ಅನ್ನೋದು ನಮ್ಮ ಬಹುದಿನದ ಬೇಡಿಕೆ, ನಮ್ಮ ಅನೇಕ ಜನರ ಬೇಡಿಕೆ, ಇದು ಎಲ್ಲರ ಬೇಡಿಕೆ. ಈ ದಿಶೆಯಲ್ಲಿ ಸರ್ಕಾರ ಎಚ್ಚರಗೊಳ್ಳಿ ಮತ್ತು ABP ಅವರು ಈ ದಿಶೆಯಲ್ಲಿ ಹೋರಾಟ ಮಾಡಲಿ. ABP ಹೋರಾಟಕ್ಕೆ ನಮ್ಮದು ಬೆಂಬಲದ. ಕೇವಲ ಯಾವುದೋ ನಮ್ಮ ವಿರೋಧ ಪಕ್ಷದವ್ರಿದ್ದಾರೆ, ಅವ್ರು ಮಾಡ್ತಾಯಿದ್ದಾರೆ, ಏನು ನಡೆದಂಥ ಗದ್ದಲ ಮಾಡೋದು ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ, ಏನೋ ಆಗಲಿ ಹೋರಾಟ ಮಾಡಿದ್ದಾರೆ, ಹೋರಾಟ ಮಾಡ್ತಾಯಿದ್ದಾರೆ ABP ಅವರು. ಅಲ್ಲಿ ನಿಜವಾಗಿಯೂ ಅನ್ಯಾಯ ಆಗಿದ್ದರೆ ವಿದ್ಯಾರ್ಥಿಗಳಿಗೆ ತನಿಖೆ ಆಗಬೇಕು ಅನ್ನೋದು ನಮ್ಮದು ಒತ್ತಾಯ ಅಂತ ಹೇಳ್ತಾ, ಇದು ನಿಮ್ಮ ಲ್ಯಾಕ್ ಆಗಿರ್ಬೋದು, ಲ್ಯಾಕ್ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ 16 ನ್ಯೂಸ್ ಅರ್ಥ ದೇಶ ತರಬಹುದು ಸತ್ಯತೆಗೆ ವಂದನೆ. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.